ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾಗ ಒಂದು ಫೋಟೋ ರಿಲೀಸ್ ಆಯಿತು. ವಿಲ್ಸನ್ ಗಾರ್ಡನ್ ನಾಗಾನ ಜೊತೆ, ಆಮೇಲೆ ಕುಳ್ಳ ಸೀನನ್ ಜೊತೆ, ಆಮೇಲೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಜೊತೆ, ಒಟ್ಟು 4 ಕೂತು ಕಾಫಿ ಟೀನ ಏನೋ ಕುಡಿತಾ ಇರೋದು ಮತ್ತು ಸಿಗರೇಟ್ ಸೇತಾ ಇರುವಂಥ ಒಂದು ಫೋಟೋ ರಿಲೀಸ್ ಆಗಿತ್ತು. ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ಬಾಂಬ್ ಹಾಕಿದ್ದಾರೆ. ಅದೇನಪ್ಪ ಅಂತಂದರೆ, ಈ ಫೋಟೋವನ್ನು ಕಾಂಗ್ರೆಸ್ಸೇ ರಿಲೀಸ್ ಮಾಡಿದೆ. ಯಾಕೆ ಅಂತಂದರೆ, ಎಡೀ ಚಾನಲ್ಗಳಲ್ಲಿ ಮೂಢ ಹಗರಣ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಮೀಡಿಯಾದ ಏನು ದೊಡ್ಡ ಮಟ್ಟದಲ್ಲಿ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಾ ಅದನ್ನು ಡೈವರ್ಟ್ ಮಾಡಬೇಕು ಅಂತೇಳಿ, ವಿಷಯ ಡೈವರ್ಟ್ ಮಾಡಬೇಕು ಅಂತೇಳಿ ಈ ಫೋಟೋವನ್ನು ಬಿಟ್ಟರು. ಈ ಫೋಟೋವನ್ನು ಬಿಟ್ಟಾಗ ಮೀಡಿಯಾ ಎಲ್ಲ ಮೂಢ ಹಗರಣವನ್ನು ಬದಿಗಿಟ್ಟು ಈ ಸ್ಟೋರಿಯನ್ನು ಹೈಲೈಟ್ ಮಾಡ್ತು. ಇದು ಕಾಂಗ್ರೆಸ್ ಸರ್ಕಾರದ ಒಂದು ಷಡ್ಯಂತ್ರ ಅಂತ ಜೋಶಿ ಹೇಳಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಏನಾಯ್ತದು ಬನ್ನಿ ನೋಡೋಣ. ಜೈಲಿನ ಫೋಟೋ ಹಿಂದೆ ಕೈವಾಡ, ಜೋಶಿ ಡಿಕೆ ನಡುವೆ ಫೋಟೋ ವಾರ್. ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಡಿಕೆ ಕೌಂಟರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೊರ್ಕಿಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋಟೋಸ್ ರಿಲೀಸ್ ಆಯಿತು. ಆ ಫೋಟೋ ಬಿಟ್ಟಿದ್ದೆ ಕಾಂಗ್ರೆಸ್ನವರು ಅಂತ ಜೋಶಿ ಬಾಂಬ್ ಸಿಡಿಸಿದ್ರು. ಮುಡಾ ಮತ್ತು ವಾಲ್ಮೀಕಿ ಪ್ರಕರಣ ಡೈವರ್ಟ್ ಮಾಡೋಕೆ ಫೋಟೋ ಬಿಟ್ರು ಅಂತ ಜೋಶಿ ಬಾಂಬ್ ಹಾಕಿದ್ರು. ಮೂಡಾ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಜೋಶಿ ಹೇಳಿಕೆಗೆ ಡಿಕೆ ತಿರುಗೇಟು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ದರ್ಶನ್ ಮುಡಾ ವಿಚಾರ ಬಿಡ್ರಪ್ಪ, ನೀರಾವರಿ ಕ್ಷೇತ್ರದ ಮಹದಾಯಿ ಸಮಸ್ಯೆ ಬಗೆಹರಿಸಿ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ದುಡ್ಡು ಕೊಡಿಸ್ರಪ್ಪ ಅಂತ ಜೋಶಿ ವಿರುದ್ಧ ಡಿಕೆ ಕೆಂಡಾಕಾರಿದ್ದಾರೆ. ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ ಮೂಡ ವಿಚಾರ ಬಿಡಿ. ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಸಮರ್ಥನೆ ಮಾಡ್ಕೋತಾರ. ಪ್ರಹ್ಲಾದ್ನಲ್ಲಿ ಅದು ಕೊರೋನಾದಲ್ಲಿ ಲೂಟಿ ಹೊಡೆದಂಥದ್ದು, ಅಥವಾ ಈ ಕರೋನಾದ 2,000 ಕೋಟಿ ಏನಾದರೂ BJP ರಾಜ್ಯ ಚುನಾವಣೆಗೆ ಖರ್ಚು ಮಾಡಿದ್ರೆ ಅದನ್ನು, ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಯ್ತಾ ಅಥವಾ ಹೈಕಮಾಂಡ್ಗೆ ಹೋಯ್ತಾ BJP ಹೈಕಮಾಂಡ್ಗೆ ಚುನಾವಣೆ ಖರ್ಚಿಗೆ ಬಸ್ಕೊಂಡ್ರ. ಒಟ್ನಲ್ಲಿ ಕಾಟೇರನ ಫೋಟೋ ವೈರಲ್ ಹಿಂದೆ ಕಾಂಗ್ರೆಸ್ ಇದೆ ಅಂತ ಬಿಜೆಪಿಯವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ನವರು ಕೂಡ ಕೌಂಟರ್ ಕೊಡ್ತಿದ್ದಾರೆ. ಈ ಫೋಟೋ ಕೌಂಟರ್ ಇನ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ನಡುವೆ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ತನಿಖೆ ಕಂಪ್ಲೀಟ್ ಆಗಿದೆ, ಬಹುತೇಕ ಕಂಪ್ಲೀಟ್ ಆಗಿದೆ. ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗಿದೆ. 2ನೇ ಚಾರ್ಜ್ ಶೀಟ್ 3ನೇ ಚಾರ್ಜ್ ಶೀಟ್ಗೆ ಅವಕಾಶ ಇದೆ, ಅದು ಬೇರೆ ವಿಚಾರ. 90 ದಿನಗಳು. ಈಗ ಪೊಲೀಸ್ ತನಿಖೆ ಕಂಪ್ಲೀಟ್ ಆಗಿದೆ ಅಂದ್ರೇನು ಅಂತಂದರೆ, ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿಡಲಾಗಿದೆ. ಈಗ ಒಂದು ವೇಳೆ ಒಳಗಿದ್ದವರು ಹೊರಗೆ ಬಂದರೂ ಕೂಡ ಸಾಕ್ಷ್ಯನಾಶ ಅದೆಲ್ಲ ಅಷ್ಟು ಸುಲಭ ಅಲ್ಲ ಅಂತೇಳಿ ಬಹುತೇಕ ಸಿಕ್ಕಿದೆ. ಆದರೆ ಸಾಕ್ಷಿಗಳ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾಗ ಒಂದು ಫೋಟೋ ರಿಲೀಸ್ ಆಯಿತು. ವಿಲ್ಸನ್ ಗಾರ್ಡನ್ ನಾಗಾನ ಜೊತೆ, ಆಮೇಲೆ ಕುಳ್ಳ ಸೀನನ್ ಜೊತೆ, ಆಮೇಲೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಜೊತೆ, ಒಟ್ಟು 4 ಕೂತು ಕಾಫಿ ಟೀನ ಏನೋ ಕುಡಿತಾ ಇರೋದು ಮತ್ತು ಸಿಗರೇಟ್ ಸೇತಾ ಇರುವಂಥ ಒಂದು ಫೋಟೋ ರಿಲೀಸ್ ಆಗಿತ್ತು. ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ಬಾಂಬ್ ಹಾಕಿದ್ದಾರೆ. ಅದೇನಪ್ಪ ಅಂತಂದರೆ, ಈ ಫೋಟೋವನ್ನು ಕಾಂಗ್ರೆಸ್ಸೇ ರಿಲೀಸ್ ಮಾಡಿದೆ. ಯಾಕೆ ಅಂತಂದರೆ, ಎಡೀ ಚಾನಲ್ಗಳಲ್ಲಿ ಮೂಢ ಹಗರಣ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಮೀಡಿಯಾದ ಏನು ದೊಡ್ಡ ಮಟ್ಟದಲ್ಲಿ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಾ ಅದನ್ನು ಡೈವರ್ಟ್ ಮಾಡಬೇಕು ಅಂತೇಳಿ, ವಿಷಯ ಡೈವರ್ಟ್ ಮಾಡಬೇಕು ಅಂತೇಳಿ ಈ ಫೋಟೋವನ್ನು ಬಿಟ್ಟರು. ಈ ಫೋಟೋವನ್ನು ಬಿಟ್ಟಾಗ ಮೀಡಿಯಾ ಎಲ್ಲ ಮೂಢ ಹಗರಣವನ್ನು ಬದಿಗಿಟ್ಟು ಈ ಸ್ಟೋರಿಯನ್ನು ಹೈಲೈಟ್ ಮಾಡ್ತು. ಇದು ಕಾಂಗ್ರೆಸ್ ಸರ್ಕಾರದ ಒಂದು ಷಡ್ಯಂತ್ರ ಅಂತ ಜೋಶಿ ಹೇಳಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಏನಾಯ್ತದು ಬನ್ನಿ ನೋಡೋಣ. ಜೈಲಿನ ಫೋಟೋ ಹಿಂದೆ ಕೈವಾಡ, ಜೋಶಿ ಡಿಕೆ ನಡುವೆ ಫೋಟೋ ವಾರ್.
ಜೋಶಿ ಹೇಳಿಕೆಗೆ ಡಿಕೆ ಕೌಂಟರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೊರ್ಕಿಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋಟೋಸ್ ರಿಲೀಸ್ ಆಯ್ತು. ಆ ಫೋಟೋ ಬಿಟ್ಟಿದ್ದೆ ಕಾಂಗ್ರೆಸ್ನವರು ಅಂತ ಜೋಶಿ ಬಾಂಬ್ ಸಿಡಿಸಿದ್ರು. ಮುಡಾ ಮತ್ತು ವಾಲ್ಮೀಕಿ ಪ್ರಕರಣ ಡೈವರ್ಟ್ ಮಾಡೋಕೆ ಫೋಟೋ ಬಿಟ್ರು ಅಂತ ಜೋಶಿ ಬಾಂಬ್ ಹಾಕಿದ್ರು. ಮೂಡಾ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಜೋಶಿ ಹೇಳಿಕೆಗೆ ಡಿಕೆ ತಿರುಗೇಟು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ದರ್ಶನ್ ಮುಡಾ ವಿಚಾರ ಬಿಡ್ರಪ್ಪ, ನೀರಾವರಿ ಕ್ಷೇತ್ರದ ಮಹದಾಯಿ ಸಮಸ್ಯೆ ಬಗೆಹರಿಸಿ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ದುಡ್ಡು ಕೊಡಿಸ್ರಪ್ಪ ಅಂತ ಜೋಶಿ ವಿರುದ್ಧ ಡಿಕೆ ಕೆಂಡಾಕಾರಿದ್ದಾರೆ. ಅಲ್ಲಪ್ಪ, ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ ಮೂಡ ವಿಚಾರ ಬಿಡಿ. ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಸಮರ್ಥನೆ ಮಾಡ್ಕೋತಾರ. ಪ್ರಹ್ಲಾದ್ನಲ್ಲಿ ಅದು ಕೊರೋನಾದಲ್ಲಿ ಲೂಟಿ ಹೊಡೆದ್ರಂಥದ್ದು, ಅಥವಾ ಈ ಕರೋನಾದ 2,000 ಕೋಟಿ ಏನಾದರೂ BJP ರಾಜ್ಯ ಚುನಾವಣೆಗೆ ಖರ್ಚು ಮಾಡಿದ್ರೆ ಅದನ್ನು, ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಯ್ತಾ ಅಥವಾ ಹೈಕಮಾಂಡ್ಗೆ ಹೋಯ್ತಾ BJP ಹೈಕಮಾಂಡ್ಗೆ ಚುನಾವಣೆ ಖರ್ಚಿಗೆ ಪೋಸ್ಕೊಂಡ್ರ. ಒಟ್ನಲ್ಲಿ ಕಾಟೇರನ ಫೋಟೋ ವೈರಲ್ ಹಿಂದೆ ಕಾಂಗ್ರೆಸ್ ಇದೆ ಅಂತ ಬಿಜೆಪಿಯವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ನವರು ಕೂಡ ಕೌಂಟರ್ ಕೊಡ್ತಿದ್ದಾರೆ. ಈ ಫೋಟೋ ಕೌಂಟರ್ ಇನ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ನಡುವೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ತನಿಖೆ ಕಂಪ್ಲೀಟ್ ಆಗಿದೆ, ಬಹುತೇಕ ಕಂಪ್ಲೀಟ್ ಆಗಿದೆ. ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗಿದೆ. 2ನೇ ಚಾರ್ಜ್ ಶೀಟ್ 3ನೇ ಚಾರ್ಜ್ ಶೀಟ್ಗೆ ಅವಕಾಶ ಇದೆ, ಅದು ಬೇರೆ ವಿಚಾರ. 90 ದಿನಗಳು. ಈಗ ಪೊಲೀಸ್ ತನಿಖೆ ಕಂಪ್ಲೀಟ್ ಆಗಿದೆ ಅಂದ್ರೇನು ಅಂತಂದರೆ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿಡಲಾಗಿದೆ. ಈಗ ಒಂದು ವೇಳೆ ಒಳಗಿದ್ದವರು ಹೊರಗೆ ಬಂದರೂ ಕೂಡ ಸಂಗ್ರಹ ಸಾಕ್ಷ್ಯನಾಶ ಅದೆಲ್ಲ ಅಷ್ಟು ಸುಲಭ ಅಲ್ಲ ಅಂತೇಳಿ ಬಹುತೇಕ ಸಿಕ್ಕಿದೆ. ಆದರೆ ಸಾಕ್ಷಿಗಳ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾಗ ಒಂದು ಫೋಟೋ ರಿಲೀಸ್ ಆಯಿತು. ವಿಲ್ಸನ್ ಗಾರ್ಡನ್ ನಾಗಾನ ಜೊತೆ, ಆಮೇಲೆ ಕುಳ್ಳ ಸೀನನ್ ಜೊತೆ, ಆಮೇಲೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಜೊತೆ ಒಟ್ಟು 4 ಕೂತು ಕಾಫಿ ಟೀನ ಏನೋ ಕುಡಿತಾ ಇರೋದು ಮತ್ತು ಸಿಗರೇಟ್ ಸೇರ್ತಾ ಇರೋಂಥ ಒಂದು ಫೋಟೋ ರಿಲೀಸ್ ಆಗಿತ್ತು. ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ಬಾಂಬ್ ಹಾಕಿದ್ದಾರೆ. ಅದೇನಪ್ಪ ಅಂತಂದರೆ ಈ ಫೋಟೋವನ್ನು ಕಾಂಗ್ರೆಸ್ಸೇ ರಿಲೀಸ್ ಮಾಡಿದೆ. ಯಾಕೆ ಅಂತಂದರೆ ಎಡೀ ಚಾನಲ್ಗಳಲ್ಲಿ ಮೂಡಾ ಹಗರಣ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಮೀಡಿಯಾದ ಏನು ದೊಡ್ಡ ಮಟ್ಟದಲ್ಲಿ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತದೆ ಅದನ್ನು ಡೈವರ್ಟ್ ಮಾಡಬೇಕು ಅಂತೇಳಿ, ವಿಷಯ ಡೈವರ್ಟ್ ಮಾಡಬೇಕು ಅಂತೇಳಿ ಈ ಫೋಟೋವನ್ನು ಬಿಟ್ಟರು. ಈ ಫೋಟೋವನ್ನು ಬಿಟ್ಟಾಗ ಮೀಡಿಯಾ ಎಲ್ಲ ಮೂಡಾ ಹಗರಣವನ್ನು ಬದಿಗಿಟ್ಟು ಈ ಸ್ಟೋರಿಯನ್ನು ಹೈಲೈಟ್ ಮಾಡ್ತು. ಇದು ಕಾಂಗ್ರೆಸ್ ಸರ್ಕಾರದ ಒಂದು ಷಡ್ಯಂತ್ರ ಅಂತ ಜೋಶಿ ಹೇಳಿದ್ದಾರೆ. ಇದಕ್ಕೆ DK ಶಿವಕುಮಾರ್ ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಏನಾಯ್ತದು ಬನ್ನಿ ನೋಡೋಣ. ಜೈಲಿನ ಫೋಟೋ ಹಿಂದೆ ಕೈವಾಡ. ಜೋಶಿ ಡಿಕೆ ನಡುವೆ ಫೋಟೋ ವಾರ್. ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಡಿಕೆ ಕೌಂಟರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೊರ್ಕಿಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋಟೋಸ್ ರಿಲೀಸ್ ಆಯ್ತು. ಆ ಫೋಟೋ ಬಿಟ್ಟಿದ್ದೆ ಕಾಂಗ್ರೆಸ್ನವರು ಅಂತ ಜೋಶಿ ಬಾಂಬ್ ಸಿಡಿಸಿದ್ರು. ಮುಡಾ ಮತ್ತು ವಾಲ್ಮೀಕಿ ಪ್ರಕರಣ ಡೈವರ್ಟ್ ಮಾಡೋಕೆ ಫೋಟೋ ಬಿಟ್ರು ಅಂತ ಜೋಶಿ ಬಾಂಬ್ ಹಾಕಿದ್ರು. ಮೂಡಾ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಜೋಶಿ ಹೇಳಿಕೆಗೆ ಡಿಕೆ ತಿರುಗೇಟು. ಇನ್ನು